4 ಹೋಗಿ 8 ಆಗ್ತಾ ಇದೆ, ಅವ್ರಿಗೆ ಉತ್ತೇಜನ ಆಗ್ತಾ ಇದೆ, ಅವ್ರಿಗೆ ಹಣನೂ ಬರ್ತಾ ಇದೆ, ಅವ್ರಿಗೆ ಅದು ಒಂದು ಹೆಸರು ಮಾಡೋಣ, ಅದು ಅಡ್ಡದಾರಿ ಆದ್ರೂ ಪರವಾಗಿಲ್ಲ, ಹೆಸರು ಮಾಡೋಣ. ಅದು ಒಂದು ಪ್ರೇಕ್ಷಕರ ಒಂದು ಅದರ ಭಾಗ ಇದೆ ಅಂತ ನನ್ನ ಒಂದು ವೈಯಕ್ತಿಕವಾದ ಇದನ್ನ ನಾವು ಪ್ರೇಕ್ಷಕರು ಸರಿಯಾದ ರೀತಿಯ ಒಂದು ನಮ್ಮ ಸಂಸ್ಕೃತಿ, ನಮ್ಮ ಕನ್ನಡ ನಾಡಿನ ಒಂದು ಸಂಸ್ಕೃತಿಯನ್ನು ತಿಳ್ಕೊಂಡು ಸಾಹಿತ್ಯವಾದಂಥ ಒಂದು ಮೂಲ ಒಂದು ಗುರುಗಳ ಒಂದು ಗೀತೆಗಳು ಸಂದೇಶವನ್ನು ಏನು ಮುಖ್ಯ ಗೀತೆಗಳನ್ನು ಏನು ಕೇಳಿದ್ದೀವೋ ಅವುಗಳನ್ನ ಜನಗಳು ಕೇಳಿದ್ರೆ ಒಳ್ಳೆ ಸಂದೇಶ ಸಾರುತ್ತೆ ಸಮಾಜಕ್ಕೆ ಅನ್ನೋದು ನನ್ನ ಭಾವನೆ. ಎಸ್, ಹೇಳಿ ಮೇಡಮ್, ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್. ನಮಸ್ಕಾರ ಮೇಡಮ್. ನಿಜವಾಗ್ಲೂ ನಮಗೆ ಭಾಳ ನೋವಿನ ವಿಷಯ ಇದು. ಯಾಕಂದರೆ ಇವತ್ತು ನಮ್ಮ ಕಲೆಯನ್ನು ಗುರುತಿಸಿ ನೀವು ನಮಗೆ ಕರೆದು ನಮ್ಮ ಕಲೆಯ ಬಗ್ಗೆ ನೀವು ನಮ್ಗೆ ಕೇಳ್ತೀರಾ ಅಂತ ಅಂದ್ಕೊಂಡಿದ್ವಿ. ಬಟ್ ಒಂದು ನೋವಿನ ವಿಷಯ ಅಂದರೆ ನಮ್ಮ ಕಲೆಗಳಿಗೆ ನಮ್ಮ ಕಲಾವಿದರೆ ನಮ್ಮ ಕಲೆಯನ್ನು ಹಾಳು ಮಾಡಿದ್ದಾರೆ. ಅದ್ರ ವಿಷಯದ ಬಗ್ಗೆ ನಾವು ಇವತ್ತು ಕೂಡಿದ್ದೀವಿ. ಇದು ಬಹಳ ನೋವಿನ ವಿಷಯ. ಅದರಲ್ಲೂ ಕೂಡ ಹೆಣ್ಮಕ್ಳು ಒಂದು ಸಂಗೀತ ಕ್ಷೇತ್ರದಲ್ಲಿ ಇದ್ದಾಗ ಅವರು 2 ಪಾತ್ರನ ಅವರು ನಿಭಾಯಿಸ್ತಾರೆ. ಒಂದು ಮನೆಯೂ ನೋಡಬೇಕು, ಒಂದು ಸಂಗೀತ ಕ್ಷೇತ್ರದಲ್ಲಿ ನಾವು ಹೆಸರನ್ನು ಮಾಡಬೇಕು. ಇದರಲ್ಲಿ ನಮ್ಮ ಮಕ್ಕಳನ್ನ ನಾವು ಯಾವ ರೀತಿಯಿಂದ ನಾವು ಅವ್ರನ್ನ ತಗೊಂಡು ಹೋಗಬೇಕು, ಮತ್ತು ಸಂಗೀತ ಕ್ಷೇತ್ರದಲ್ಲಿ ಬರುವಂಥ ಹೊಸ ಗೀತೆಗಳನ್ನು ನಾವು ಯಾವ ರೀತಿಯಿಂದ ನಾವು ಪ್ರಸ್ತಾವನೆ ಮಾಡಬೇಕು, ಅದರಿಂದ ನಾವು ಹೇಗೆ ನಾವು ಅದನ್ನು ಅಳವಡಿಸ್ಕೋಬೇಕು, ಅದು ಅನ್ನೋದು ಕೂಡ ನಮಗೆ ಬಹಳ ನೋವು ಆಗ್ತಾ ಇದೆ. 2021ರಿಂದ ಬಂದಿರುವಂಥ ಗೀತೆಗಳು ಬಹಳ ನೋವಿನಂಥ ವಿಷಯಗಳು ಮೇಡಮ್. ಯಾಕಂದರೆ ಎಲ್ಲರೂ ತಮ್ಮನ್ನೇ ತಾವು ಒಬ್ಬರು ವಿಶ್ವದಲ್ಲೇ ಇರಲೇ ಇರುವಂಥ ವೇದಾಂತಿಗಳು, ನಾವು ಸಾಹಿತ್ಯಗಾರರು, ಇವ್ರು ಬರೆದಿರ್ತಾರಲ್ಲ, ನಮ್ಮ ಗುರುಗಳಿದ್ದಾರೆ, ಅವ್ರು ನಮ್ಗೆ ಮುಂದೆ ನಿಂತ್ಕೊಂಡು ಕಲಿಸಿದವರು, ನಮಗೆ ಬಾಮ ಇಲ್ಲಿ ಹಿಂಗೆ ಹಾಡಬೇಕು ಅಂತ ಕಲಿಸಿದವರು. ಅವ್ರ ಜೊತೆನೂ ನಾನು ಕೆಲಸ ಮಾಡಿದ್ದೀನಿ. ನಾನು ಬಹಳ ಅದೃಷ್ಟವಂತೆ ನಾನು. ಯಾಕಂದರೆ 1980ರಲ್ಲಿ ನಮ್ಮ ಜನ್ಮ ಆಗಿ 2000ದಲ್ಲಿ ಯಾರ್ಯಾರು ಜನ್ಮ ಆಗಿದೆ ಅವ್ರ ಹಿಂದಿನ ಸಂಗೀತ ಸಂಸ್ಕೃತಿನೂ ಗೊತ್ತಿದೆ. ಈಗ ಬರುವಂಥ ಅಶ್ಲೀಲ ಗೀತೆಗಳನ್ನು ನಾವು ಕೇಳಿ ನಮ್ಮ ಕಿವಿಗೆ ರಕ್ತ ಬರ್ತಾ ಇದೆ. ಇದು ನಮಗೆ ಬಹಳ ನೋವಿನಂಥ ವಿಷಯ. ಸೊ ಅವರು ನಮಗೆ ಕಲಿಸಿರುವಂಥ ಅದನ್ನೇ ಆಧಾರಿತವಾಗಿ ನಾವು ಅದನ್ನೇ ಪ್ರಚಾರ ಮಾಡ್ತಾ ಇದ್ದೀವಿ, ಅದನ್ನೇ ಸಂಗೀತ ಸಂಸ್ಕೃತಿಯನ್ನ ನಾವು ಮುಂದ್ಗಡೆ ತಗೊಂಡು ಹೋಗ್ತಾ ಇದ್ದೀವಿ. ಆದ್ರೆ ಈಗ ಬಂದಿರುವಂತ 2021ರಿಂದ ಬಂದುವಂತ ಗೀತೆಗಳು ಬಹಳ ಅಶ್ಲೀಲವಾಗಿದೆ ಮೇಡಮ್. ಅವ್ರಿಗೆ ಜನಪದ ಗೀತೆ ಅಂತ ಅನ್ನಕ್ಕಾಗಲ್ಲ, ಅದು ಬರೇ ಅಶ್ಲೀಲ ಗೀತೆಗಳು, ಅಶ್ಲೀಲ ಪದಗಳು. ನಾವೊಂದು ಆರ್ಕೆಸ್ಟ್ರಾದಲ್ಲಿ ಹೋಗಿರ್ತೀವಿ, ಒಂದು ರಸಮಂಜರಿ ಕಾರ್ಯಕ್ರಮದಲ್ಲಿ ಇರ್ತೀವಿ, ಅದು ಯೂನಿಟ್ ವರ್ಕ್ ಆಗಿ ಮಾಡಲ್ಲ. ಅವ್ರದೇ ಆದಂಥ ಅಭಿಮಾನಿಗಳು ಬೇರೆ ಇರ್ತಾರೆ. ನಾವು ಬಂದು ಮೊದಲಿಗೆ ನಾವೊಂದು ದೇವರ ನಾಮ ಸ್ಮರಣೆ ಮಾಡ್ತಿರ್ತೀವಿ, ಅದನ್ನು ಅವ್ರು ಮಾಡಲ್ಲ. ಬಂದು ಡೈರೆಕ್ಟ್ ಆಗಿ ಇದೇ ಅಶ್ಲೀಲ ಗೀತೆಗಳು ನೀವೇನು ಹಾಕಿದ್ರಲ್ಲ ಮೇಡಮ್ ಮೀಡಿಯಾದಲ್ಲಿ, ಅದನ್ನೇ ಬಂದು ಏನ್ರಿ ನಾವು ತಗೊಳ್ಳೋಣ ಅಂತಂದು ಹೇಳಿ ಬಂದ್ಬಿಡ್ತಾರೆ. ನಾವು ಬಂದಿರೋಂಥ 30 ವರ್ಷ ನನ್ನ ಈ ಸಂಗೀತ ಕ್ಷೇತ್ರದಲ್ಲಿ ನಾನು ಸೇವೆ ಮಾಡಿದ್ದೀನಿ. ಅದು ಸಂಗೀತ ಆಗಲಿ ಅಥವಾ ಭರತನಾಟ್ಯ ಆಗಲಿ ಯಾವುದೇ ಆಗಲಿ, ನಿಜ ಮೇಡಮ್, ಆರಂಭ ಓಪನಿಂಗ್ ಅನ್ನುವಂಥದ್ದೇ ಒಂದು ಡಿಫ್ರೆಂಟ್ ಆಗಿರುತ್ತೆ. ಒಂದು ದೈವಿಕ ಅನುಭವ ತಗೊಂಡು ಮುಂದಕ್ಕೆ ಹೋಗೋಣ ಅಂತೀವಿ. ಬಟ್ ಈಗ ಯಾವ್ದ್ರಲ್ಲೂ ಅದು ಉಳ್ಕೊಂಡಿಲ್ಲ. ಅವ್ರದೇ ಆದಂತ ಒಂದು ಸಮಾಜನ ಅವ್ರು ಕಟ್ಸ್ಕೊಂಡ್ ಬಿಟ್ಟಿದ್ದಾರೆ ಮೇಡಮ್, ಅವ್ರದೇ ಆದಂತ. ಯಾಕಂದ್ರೆ ಈಗ ಮೀಡಿಯಾ ಬಂದಿದೆ, ಯೂಟ್ಯೂಬ್ಸ್ ಇದಾವೆ, ಇನ್ಸ್ಟಾಗ್ರಾಮ್ಸ್ ಇದಾವೆ, ಅದನ್ನೇ ಶಾರ್ಟ್ಸ್ ಮಾಡ್ಕೊಂಡು ಅಶ್ಲೀಲ ಪದವನ್ನ ಅವರು ಟ್ರೋಲ್ ಮಾಡ್ಕೊಂಡು ನಾವು ಬಹಳ ಹಿಟ್ ಆಗಿದ್ದೀವಿ ಅಂತಂದ ತೋರಿಸ್ಕೊಂಡು ಅದನ್ನೇ ವೇದಿಕೆ ಮೇಲೆ ಅದನ್ನೇ ಅವರು ಪ್ರಸ್ತಾವನೆ ಮಾಡ್ತಾರೆ. ಇದೇ ನಮಗೆ ನೋವಿನ ವಿಷಯ. ಎಸ್, ನಾಗೇಶ್ ಗೋಲೆಶೆಟ್ಟಿ ಅವರೇ, ಈ ಉತ್ತರ ಕರ್ನಾಟಕ ಸಮಿತಿಯವರು, ನೀವು ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಹಾಗಾಗಿ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ಜಾನಪದ ಇವತ್ತಿಗೂ ಉಳ್ಕೊಂಡಿದೆ ಅಂದ್ರೆ ಅದಕ್ಕೆ ಕಾರಣ ಉತ್ತರ ಕರ್ನಾಟಕ ಭಾಗ. ಆ್ಯಂಡ್ ಜಾನಪದ ಇಷ್ಟೊಂದು ಹಾಳಾಗಿದೆ ಅನ್ನೋದಕ್ಕೂ ಕಾರಣ ನಿಮ್ಮ ಉತ್ತರ ಕರ್ನಾಟಕದ ಪ್ರತಿಭೆಗಳೇ. ಅವರೇ ಆ ಕ್ರೆಡಿಟನ್ನು ತಗೊಳ್ಬೇಕು. ಎಷ್ಟು ನೋವಾಗ್ತಾ ಇದೆ, ಎಷ್ಟು ಖುಷಿ ಆಗ್ತಾ ಇದೆ. ಮೊದಲಿಗೆ ಈ ಸಾಮಾಜಿಕ ಸ್ವಾಸ್ಥ್ಯವನ್ನು ಸುಧಾರಿಸುವ ನಿಟ್ಟಿನಲ್ಲಿ ಗ್ಯಾರಂಟಿ ನ್ಯೂಸ್ ಏನಿಂಥ ಒಂದು ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದೆ. ನಾ ಈ ನ್ಯೂಸ್ ಚಾನೆಲ್ಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಮ್ಮ ಉತ್ತರ ಕರ್ನಾಟಕ ಭಾಗದ ಜನತೆಯ ಪರವಾಗಿ ತಿಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಕೀಳು ಮಟ್ಟದ ಅಭಿರುಚಿಗಾಗಿ, ಸಂಪಾದನೆಗಾಗಿ ಏನು ಶ್ರೇಷ್ಠವಾದ ಸಾಹಿತ್ಯವನ್ನು, ಜಾನಪದ ಕಲೆಯನ್ನು ಕೆಡಿಸ್ತಾ ಇದ್ದಾರೆ, ಅಂಥ ಕಲಾವಿದರಿಗೆ ಕಠಿಣ ಕ್ರಮ ಆಗಬೇಕು. ಇದು ಅಶ್ಲೀಲ ಪದ ಬಳಕೆ ನಿಷೇಧ ಕಾಯ್ದೆ ಜಾರಿ ಆಗಬೇಕು ಅಂತ ತಿಳ್ಕೊಂಡು ನಾವು ಸರ್ಕಾರಕ್ಕೆ ನಮ್ಮ ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಹಾಗೂ ಉತ್ತರ ಕರ್ನಾಟಕ ಕಲಾವಿದರ ಒಕ್ಕೂಟದಿಂದ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಇದು ಕಾಯ್ದೆ ಆಗಬೇಕು, ಕಠಿಣವಾದ ಶಿಕ್ಷೆ ಆಗಬೇಕು. ಇವತ್ತು ನಮ್ಮ ಯುವಕರು, ನಮ್ಮ ಶಾಲೆಯ ಮಕ್ಕಳು, ಮಹಿಳೆಯರು ಭಾಳಷ್ಟು ನಾಚಿಕೆ ಪಡುವಂಥ, ಭಾಳಷ್ಟು ಹೇಸಿಕೆ ಪಡುವಂಥ ವಾತಾವರಣ ನಮ್ಮ ಭಾಗದಲ್ಲಿ ನಿರ್ಮಾಣ ಆಗಿದೆ. ನಾಚಿಕೆ ಅನ್ನೋದಕ್ಕಿಂತ ಮುಜುಗರ. ಮೇಡಮ್, ತಾವು ಹೇಳಿದ್ರಿ
ಈ ಭಾಗದೊಳಗೆ ಏನಿಲ್ಲ, ಉತ್ತರ ಕರ್ನಾಟಕ ಭಾಗದೊಳಗೆ ಅಂತೇಳಿ ದಯಮಾಡಿ ನಮ್ಮ ಉತ್ತರ ಕರ್ನಾಟಕದ ಜಾನಪದ ಸಾಹಿತ್ಯ ಎಂಥದ್ದು ಅಂತಂದ್ರೆ ಆರೋಪ ಮಾಡಿದ್ರೆ ಹೆಂಗೆ ಗೊತ್ತಾ? ಇಲ್ಲ ಕೇಳಿ, ಜಾನಪದ ನಮ್ಮ ಈ ಭಾಗಕ್ಕೆ ಈ ಟೈಮ್ನಲ್ಲಿ ಸ್ವಲ್ಪ ಕಡಿಮೆ, ಪರಿಚಯ ಕಡಿಮೆ, ಬಟ್ ನಿಮ್ಮಲ್ಲಿ ಇನ್ನೂ ಹಚ್ಚ ಹಸಿರಾಗಿದೆ. ಅದೊಂದು ಕ್ರೆಡಿಟ್ ನೀವು ತಗೊಳ್ಳಿ. ಅದ್ರ ಜೊತೆಗೆ ಆ ಭಾಷೆಯನ್ನ ಹಂಗೆ ಬಳಸಬೇಕು ಅನ್ನುವಂಥದ್ದು ನಮ್ಮವ್ರಿಗೆ ಅಷ್ಟು ಐಡಿಯಾ ಇಲ್ಲ. ಹಾಳು ಮಾಡ್ತಾ ಇರೋದು ಅಲ್ಲಿಂದಲೇ ಅಂತ ನಾನು ಹೇಳಿದ್ದು. ಉತ್ತರ ಕರ್ನಾಟಕದ ಪ್ರತಿಭೆಗಳೇ ಈಗ ಬರ್ತಾರೋ ಜನ್ಜಿ ಅಂತ ಕರೀತಾರಲ್ಲ, ಆ ಪ್ರತಿಭೆಗಳು ಹಾಳು ಮಾಡ್ತಾ ಇರೋದು ಅಂತ ನಾನು ಹೇಳಿದ್ದು. ನಮ್ಮ ಉತ್ತರ ಕರ್ನಾಟಕದ ಜಾನಪದ ಎಂಥದ್ದು ಅಂತಂದ್ರೆ ಅದು ಹುಟ್ಟಿದಾಗ, ಸತ್ತಾಗ, ಮದುವೆ, ಮುಂಜುವೆ ಎಲ್ಲದರೊಳಗೂ ಕೂಡ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಂತ ಜಾನಪದ ಸಾಹಿತ್ಯ ನಮ್ದು. ನೀವು ಹೇಳಿದ್ರಿ ಇಲ್ಲಿ ನೋಡ್ರಿ, ತುಮಕೂರದೊಳಗಣ ಇಲ್ಲಿಯೂ ಕೂಡ ಅಶ್ಲೀಲ ಪದವನ್ನು ಬಳಸಿದ್ದಕ್ಕ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದವರು ಕೂಡ ಸ್ವಮತ ಕೇಸ್ ಮಾಡಿದ್ದಾರೆ. ಅದಕ್ಕೆ ಇದು ಉತ್ತರ ಕರ್ನಾಟಕ ಭಾಗದ ಅಷ್ಟೇ ಅಲ್ಲ, ಇಡೀ ರಾಜ್ಯವ್ಯಾಪಿ ಇಂತಹ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಈ ಕುರಿತು ಕ್ರಮ ಕೈಗೊಳ್ಳಬೇಕು, ಕಾಯ್ದೆ ಆಗಬೇಕು ಅಂತ ತಿಳ್ಕೊಂಡು ನಾವು ಇವತ್ತು ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದೇವೆ. ಕಾನೂನು ಸಚಿವರಿಗೆ ಮನವಿ ಕೊಟ್ಟಿದ್ದೇವೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಿಗೆ, ಮಕ್ಕಳ ಹಕ್ಕುಗಳ ಆಯೋಗದವರಿಗೆ, ಮಹಿಳಾ ಆಯೋಗದವರು ಕೂಡ ನಾವು ಮನವಿಯನ್ನು ಮಾಡಿಕೊಂಡಿದ್ದೇವೆ.